ಬಲಾಢ್ಯರ ಒತ್ತಡಕ್ಕೆ ಮಣಿದ ನಗರಸಭೆ ಅಧಿಕಾರಿಗಳು, ಸಾರ್ವಜನಿಕರ ಆಕ್ರೋಶ. ನಗರದ ಬಿಎಚ್ ರಸ್ತೆ, ಹುಳಿಯಾರು ರಸ್ತೆ ಹಾಗೂ ಬಸ್ ನಿಲ್ದಾಣಗಳ ರಸ್ತೆಗಳಲ್ಲಿ ಅನಧಿಕೃತವಾಗಿ ತಲೆ ಎತ್ತಿರುವ ಅಂಗಡಿಗಳನ್ನು ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ಮೂಲಕ ತೆರವುಗೊಳಿಸುತ್ತಿರುವುದು ಸ್ವಾಗತ. ಆದರೆ ಇಂತಹ ಕಾನೂನು ಎಲ್ಲರಿಗೂ ಒಂದೇ ಎಂಬಂತೆ ವರ್ತಿಸಬೇಕಾದ ಅಧಿಕಾರಿಗಳು ಇಂದು ದಿವ್ಯ ಮೌನಕ್ಕೆ ಒಳಗಾಗಿರುವುದು ಆಶ್ಚರ್ಯಕ್ಕೆ ಎಡೆ ಮಾಡಿಕೊಟ್ಟಿದೆ. ತಿಪಟೂರು ನಗರದ ಸಂತೆಪೇಟೆ, ಎಲೆ ಆಸರ, ದೊಡ್ಡಪೇಟೆ ಹಾಗೂ ಈ ಭಾಗದಲ್ಲಿ ಬರುವ ಪ್ರಮುಖ ವ್ಯಾಪಾರ ಕೇಂದ್ರಗಳಲ್ಲಿ ಅಂಗಡಿ ಮಾಲೀಕರು ಅತಿಕ್ರಮಣವಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ರಸ್ತೆಗೆ ತಂದು ಪಾದಚಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯನ್ನುಂಟು ಮಾಡುತ್ತಿದ್ದರೂ ಕೂಡ ನಗರಸಭೆ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೆ ತಾವೊಬ್ಬ ಬಲಾಢ್ಯರ ಪರ ಎಂಬುದಾಗಿ ಬಿಂಬಿಸಿಕೊಳ್ಳುತ್ತಿದೆ ಎಂದು ನಗರಸಭೆ ಮಾಜಿ ನಗರಸಭಾ ಸದಸ್ಯೆ ಪದ್ಮಾ ತಿಮ್ಮೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಈ ಭಾಗವು ನಗರಸಭಾ ಮಾಜಿ ಅಧ್ಯಕ್ಷರ ವಾರ್ಡ್ ಆಗಿರುವುದರಿಂದ ಯಾವುದೇ ಅಧಿಕಾರಿಗಳು ಇತ್ತ ಸುಳಿಯದೆ ಕೇವಲ ಇಲ್ಲದವರ ಮೇಲೆ ದರ್ಪ ತೋರಿಸಿ ಬಲಾಢ್ಯರ ಮೇಲೆ ದರ್ಪ ತೋರಿಸದೆ ಅವರ ರಕ್ಷಣೆ ಮಾಡುತ್ತಿದ್ದಾರೆ. ಮಾಜಿ ನಗರಸಭಾ ಅಧ್ಯಕ್ಷರ ಒತ್ತಡದ ಮೇಲೆ ಇಲ್ಲಿ ಯಾವುದೇ ರೀತಿಯ ಒತ್ತುವರಿ ತೆರವು ಕಾರ್ಯಾಚರಣೆಗೊಳಿಸದೇ ಇರುವುದು ನಗರಸಭಾ ಅಧಿಕಾರಿಗಳ ದೌರ್ಬಲ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದರೆ ತಪ್ಪಾಗಲಾರದು. ಈ ವೇಳೆ ಸಾಮಾಜಿಕ ಕಾರ್ಯಕರ್ತ ಗೋವಿಂದರಾಜು ಮಾತನಾಡಿ, ನಗರಸಭೆ ಅಧಿಕಾರಿಗಳು ಬಡವರು ಶ್ರೀಮಂತರು ಎನ್ನದೇ ನಗರದ ಅಭಿವೃದ್ಧಿಯ ಕಡೆ ಗಮನ ಹರಿಸಿ ಅಂಗಡಿ ತೆರವು ಕಾರ್ಯಾಚರಣೆಯನ್ನ ಎಲ್ಲ ಭಾಗದಲ್ಲಿ ಮಾಡುವಂತಾಗಲಿ ಎಂದು ಇದೇ ವೇಳೆ ಅವರು ಮಾಧ್ಯಮಕ್ಕೆ ತಿಳಿಸಿದರು. ಈ ಕೂಡಲೇ ನಗರಸಭಾ ಅಧಿಕಾರಿಗಳು ಯಾವುದೇ ಮಾಜಿ ನಗರಸಭಾ ಅಧ್ಯಕ್ಷರ ಮುಲಾಜಿಗೆ ಒಳಗಾಗದೆ ಈ ಭಾಗಗಳಲ್ಲಿ ತೆರವು ಕಾರ್ಯಾಚರಣೆಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ. ನಗರಸಭೆಯಿಂದ ಆಲ್ಕುರ್ಕೆ ರೋಡಲ್ಲಾಗಿರ್ಬೋದು, IB ಸರ್ಕಲ್ ಮೇನ್ ರೋಡಲ್ಲಾಗಿರ್ಬೋದು, ಅಂಗಡಿಗಳು ಏನೇನು ಅಂಗಡಿಗಳಿದ್ದಾವೆ ಎಲ್ಲವನ್ನು ತೆರವುಗೊಳಿಸ್ತಾ ಇದ್ದಾರೆ. ಅದೇ ರೀತಿ ಈಗ ದೊಡ್ಡಪೇಟೆನಲ್ಲಿ, ಎಲೆ ಹೆಸರದಲ್ಲಿ ಎಲ್ಲದೂ ಅಲ್ಲೂ ರೋಡಲ್ಲೇ ಇದ್ದಾವೆ, ಟ್ರಾಫಿಕ್ ಆಗ್ತಾ ಇದೆ. ಅಲ್ಲೂ ಅಲ್ಲಿ ಮಾತ್ರ ಬಡವರು ಇದ್ದಾರೆ. ಇಲ್ಲೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳು ಅಂಗಡಿ ಇಟ್ಟಿರೋದ ಎಲ್ಲ ಬಡವ್ರುಗಳು ತಾನೇ ಅವತ್ತಿನ ಜೀವನಕ್ಕೆ ಅಂಗಡಿಗಳು ಈ ಥರ ಇಟ್ಕೊಂಡಿರೋದು. ಇಲ್ಲಿ ಮಾತ್ರ ತೆಗೆಸ್ಬಿಟ್ಟು ಅಲ್ಲಿ ಯಾಕೆ ತೆಗೆಸ್ತಾ ಇಲ್ಲ? ಕಾನೂನು ಎಲ್ಲರಿಗೂ ಒಂದೇ ಥರ ಇರಬೇಕಲ್ವಾ? ಹೀಗಾಗಿ ಇದೇನು ನಗರಸಭೆಯಿಂದ ಮಾಡ್ತಾ ಇರೋ ದೌರ್ಜನ್ಯನ ಏನು ಅಂತ ಗೊತ್ತಾಗ್ತಾ ಇಲ್ಲ ನಮಗೂ. ಮಾಡಿದ್ರೆ ಇಲ್ಲ ಹೆಂಗೆ ಮಾಡೋರು ಅಲ್ಲೂ ಎಲ್ಲ ಹಂಗೆ ಮಾಡಲಿ. ಎಲ್ಲರಿಗೂ ಈಗ ಏನು ತೆಗೆಸಿದಾರ ಅವ್ರಿಗೆ ಪರ್ಟಿಕ್ಯುಲರಾಗಿ ಎಲ್ಲರ ಒಂದು ಕಡೆ ಜಾಗ ಮಾಡಿಕೊಟ್ಟು ಇಂಥ ಮಾಡ್ಕೊಳ್ಳಿ ಅಂತನಾರ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. TC ಗೋವಿಂದರಾಜು, ಸಾಮಾಜಿಕ ಕಾರ್ಯಕರ್ತ, ತಿಪಟೂರು. ಸರ್, ಈಗ ತಿಪಟೂರಿನಲ್ಲಿ ಒತ್ತುವರಿ ಕಾರ್ಯಾಚರಣೆ ನಡೀತಾ ಇದೆ ನಗರಸಭೆ ವತಿಯಿಂದ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಒತ್ತುವರಿ ತಪ್ಪು ಯಾರೇ ಮಾಡಲಿ, ಬಲಾಢ್ಯ ಮಾಡಲಿ, ಬಲಹೀನರು ಮಾಡಲಿ, ರಸ್ತೆ ಇರೋದು ಜನರ ಸುರಕ್ಷತೆಯಾಗಿ ಓಡಾಡಲಿಕ್ಕೆ. ಹಾಗಾಗಿ ಒತ್ತುವರಿಯನ್ನು ಯಾರೇ ಮಾಡಿದರೂ ಅದು ತಪ್ಪೇ. ಒತ್ತುವರಿಯನ್ನು ಈಗ ತೆರವು ಮಾಡ್ತಾ ಇದ್ದೀರಾ ಅಂತ ನೀವೇನು ತೆರವು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದನ್ನು ನಾನು ನಗರಸಭೆಗೆ ಧನ್ಯವಾದವನ್ನು. ಸರ್, ಈಗ ಕೇವಲ ಕೆಲವೊಂದು ರಸ್ತೆಗಳಿಗೆ ಅಥವಾ ಅದಕ್ಕೆ ಮಾತ್ರ ಸೀಮಿತ ಆಗಿದೆ. ತಿಪಟೂರಲ್ಲಿ ಕೆಲವೊಂದು ಈಗಲೂ ಕೂಡ ವ್ಯಾಪಾರದ ಜಾಗಗಳು ಕೂಡ ಹಂಗೆ ಅಂದರೆ ಇದೇ ಬಿಜಿಗುಡ್ತಿದೆ, ಅದೇ ರಸ್ತೆ ಒತ್ತುವರಿ ಆಗಿದ್ದಾವೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದು ಆ ಥರ ಈಗ ಜನಕ್ಕೆ ಒತ್ತುವರಿ ತೆರವು ಮಾಡಿಸಿದಾಗ ಸಹಜವಾಗಿ ಎಲ್ಲೇ ಪಾದಚಾರಿಗಳು ಓಡಾಡೋ ಜಾಗ ಇರಲಿ, ಅವೆಲ್ಲ ಕ್ಲಿಯರ್ ಆದರೆ ಸಾರ್ವಜನಿಕರಿಗೆ, ಶಾಲಾ ಮಕ್ಕಳಿಗೆ ವಿಶೇಷವಾಗಿ, ಮನೆಯಿಂದ ಶಾಲೆಗೆ ಹೋಗೋ ಮಕ್ಕಳಿಗೆ, ಆಮೇಲೆ ಅಂಗವಿಕಲರು ಮತ್ತು ಈ ಏಜ್ಡ್ ಪರ್ಸನ್ಸ್ ಇರ್ತಾರೆ, ಅವರಿಗೆಲ್ಲ ಫುಟ್ಪಾತು ಸೇಫರ್, ಪಾದಚಾರಿ ಮಾರ್ಗ. ಸೊ ಪಾದಚಾರಿ ಮಾರ್ಗ ನಾವು ಸುವ್ಯವಸ್ಥಿತವಾಗಿ ಕಾಪಾಡ್ಕೋಬೇಕು. ಹಾಗಾಗಿ ಪಾದಚಾರ ರಸ್ತೆಯನ್ನು ಯಾರೇ ಒತ್ತುವರಿ ಮಾಡಿದ್ರೆ ಅದು ತೆರವು ಆಗೋದು ಸಾರ್ವಜನಿಕರಿಗೆ ಕ್ಷೇಮ. ಅಂದರೆ ಅದೇ ಏಕಪಕ್ಷೀಯ ತೀರ್ಮಾನ ಇದು ನಗರಸಭೆದು, ಯಾವುದೋ ಒಂದು ಭಾಗಕ್ಕೆ ಮಾಡೋದು ಇನ್ನೊಂದು ಭಾಗಕ್ಕೆ ಬಿಡೋದು, ಅದನ್ನು ಒಪ್ಪಕಾಲ. ಎಲ್ಲ ಕಡೆನೂ ಪಾದಚಾರಿಗಳಿಗೆ ಮುಕ್ತವಾಗಿ ತೆರವುಗೊಳಿಸಿ. Pero